ಸಂಘಟನೆಯ ಶಿಸ್ತಿನ ಸಂಕೇತವಾದ ಮಕರ ರಾಶಿಯವರೇ, 2026 ಬರುತ್ತಿದೆಯಲ್ಲವೇ? ಅದಕ್ಕೂ ಮುಂಚೆ ಈ ಉಳಿದಿರುವ 45 ದಿನಗಳು ನಿಮ್ಮ ಬದುಕಿನಲ್ಲಿ ತುಂಬ ಮಹತ್ವದವು. ಈ ಅವಧಿಯಲ್ಲಿ ನೀವು ಹೇಗೆ ನಿಮ್ಮ ಗುರಿ ತಲುಪಬೇಕು, ಯಾವ ಯೋಜನೆ ರೂಪಿಸಬೇಕು, ಯಾವ ತಪ್ಪುಗಳನ್ನು ಸರಿಪಡಿಸಬೇಕು ಎಲ್ಲದರ ಕುರಿತು ಈ ವಿಡಿಯೋ ನಿಮಗೆ ಸ್ಪಷ್ಟ ಮಾರ್ಗದರ್ಶನ ನೀಡಲಿದೆ. ಆದರೆ ಆರಂಭಿಸಲು ಮುಂಚೆ ನಿಮ್ಮ ರಾಶಿಯ ಅಧಿಪತಿಯಾದ ಶನಿದೇವ ಹಾಗೂ ನಿಮ್ಮ ಅದೃಷ್ಟ ದೇವತೆಯಾದ ಶ್ರೀ ನರಸಿಂಹಸ್ವಾಮಿಯವರ ಹೆಸರನ್ನು ಕಾಮೆಂಟ್ ಮಾಡಿ. ಈ ದಿವ್ಯ ಆಶೀರ್ವಾದದೊಂದಿಗೆ ವಿಡಿಯೋ ಪ್ರಾರಂಭ ಮಾಡೋಣ ಬನ್ನಿ. ಮಕರ ರಾಶಿಯವರೇ, ನಿಮ್ಮ ಜೀವನದ ಮೂಲತತ್ವವೇ ಕರ್ಮ. ನೀವು ಹೇಳುವುದಕ್ಕಿಂತ ಮಾಡುವುದರಲ್ಲಿ ನಂಬಿಕೆ ಇಡುವವರು. ಶ್ರಮ, ನಿಯಮ, ಶಿಸ್ತಿನಿಂದ ನಿಮ್ಮ ಜೀವನ ಕಟ್ಟಿಕೊಂಡಿರುವಿರಿ. ಇತರರು ಕಾಣದ ಮಾರ್ಗವನ್ನು ನೀವು ನಿಮ್ಮ ಪರಿಶ್ರಮದಿಂದ ತಯಾರಿಸುವ ಗುಣ ನಿಮಗಿದೆ. 2025 ನಿಮ್ಮ ಧೈರ್ಯ ಮತ್ತು ತಾಳ್ಮೆಯ ಪರೀಕ್ಷೆಯ ವರ್ಷವಾಗಿತ್ತು. ನೀವು ತುಂಬ ಶ್ರಮಿಸಿದ್ದೀರಿ, ಆದರೆ ಫಲ ವಿಳಂಬವಾಗಿದೆ. ಕೆಲವರು ಕೆಲಸದಲ್ಲಿ ಅತಿಯಾದ ಹೊಣೆಗಾರಿಕೆಯಿಂದ ತೊಡಗಿಕೊಂಡಿದ್ದಾರೆ. ಕೆಲವರಿಗೆ ಹೊಸ ಮಾರ್ಗದ ಬದಲಾವಣೆ ಒತ್ತಡ ತಂದಿದೆ. ಆದರೆ ಇದೇ ಒತ್ತಡ ನಿಮ್ಮ ಒಳಗಿನ ನೈಜ ಶಕ್ತಿಯನ್ನು ಹೊರತೆರೆಯುವ ಸಾಧನವಾಗಿದೆ. ನೀವು ಹಾದು ಹೋಗಿದ್ದ ಈ ವರ್ಷವು ನಿಮಗೆ ಒಂದು ದೊಡ್ಡ ಪಾಠ ಕಲಿಸಿದೆ. ಯಶಸ್ಸು ತ್ವರಿತವಾಗಿ ಬರೋದಿಲ್ಲ, ಆದರೆ ಶಾಶ್ವತವಾಗಿ ಬರುವುದಾದರೆ ಅದು ಶ್ರಮದಿಂದ ಮಾತ್ರ ಬರುತ್ತದೆ. ಮಕರ ರಾಶಿಯವರು ಒಳಗೆ ಶಾಂತವಾಗಿದ್ದರೂ ಹೊರಗೆ ಕಠಿಣವಾಗಿ ಕಾಣುತ್ತಾರೆ. ಜನರು ನಿಮಗೆ ಶೀತ ಸ್ವಭಾವದವರು ಎಂದುಕೊಳ್ಳಬಹುದು, ಆದರೆ ನಿಜದಲ್ಲಿ ನಿಮ್ಮ ಹೃದಯ ತುಂಬ ಮೃದುವಾಗಿದೆ. ನೀವು ಪ್ರೀತಿಸಿದವರಿಗಾಗಿ ಎಲ್ಲವೂ ತ್ಯಾಗ ಮಾಡಲು ಸಿದ್ಧರಾಗಿರುವಿರಿ. ಆದರೆ 2025ರಲ್ಲಿ ನೀವು ಈ ನಿಷ್ಠೆ ಮತ್ತು ಪ್ರಾಮಾಣಿಕತೆಯ ಮೌಲ್ಯವನ್ನು ಅರ್ಥ ಮಾಡಿಕೊಂಡಿದ್ದೀರಿ. ಕೆಲವರು ನಿಮ್ಮ ನಂಬಿಕೆಯನ್ನು ದುರುಪಯೋಗ ಮಾಡಿಕೊಂಡಿರಬಹುದು, ಆದರೂ ನೀವು ಅದರಿಂದ ಕೋಪಗೊಂಡಿಲ್ಲ. ಬದಲಿಗೆ ಮೌನದಿಂದ ನಿಮ್ಮ ಹಾದಿಯಲ್ಲಿ ಮುಂದುವರೆದಿರಿ. ಇದೇ ನಿಮ್ಮ ಶಕ್ತಿ. ಆರ್ಥಿಕವಾಗಿ ಈ ವರ್ಷ ನಿಧಾನವಾದರೂ ಸ್ಥಿರವಾಗಿತ್ತು. ಖರ್ಚುಗಳಿದ್ದರೂ ಉಳಿತಾಯದ ಮನೋಭಾವ ಉಳಿಸಿಕೊಂಡಿದ್ದೀರಿ. ಕೆಲವು ಮಕರರ ಜೀವನದಲ್ಲಿ ಹೊಸ ಕೆಲಸ ಅಥವಾ ಯೋಜನೆಗೆ ಆರಂಭ ಕಂಡುಬಂದಿದೆ. ಇವು ಮುಂದಿನ ವರ್ಷ ನಿಮ್ಮ ಆರ್ಥಿಕ ನೆಲೆಗಟ್ಟನ್ನು ಬಲಪಡಿಸಲಿವೆ. ಕೆಲವರ ಪಾಲಿಗೆ 2025 ಕುಟುಂಬದ ಪರೀಕ್ಷೆಯ ವರ್ಷವಾಗಿತ್ತು. ಸಂಬಂಧಗಳಲ್ಲಿ ಅಂತರಗಳು, ತಾಳ್ಮೆಯ ಪರೀಕ್ಷೆಗಳು ಬಂದಿರಬಹುದು. ಆದರೆ ಈಗ ಆ ಪರಿಸ್ಥಿತಿಗಳು ನಿಧಾನವಾಗಿ ಸುಧಾರಿಸುತ್ತಿವೆ. ನೀವು ಸಹನೆಯಿಂದ ನಡೆದುಕೊಂಡಿದ್ದೀರಿ. ಅದರ ಫಲ ನಿಮಗೆ ಖಂಡಿತ ಸಿಗುತ್ತದೆ. ಮಕರ ರಾಶಿಯವರು ಕೆಲಸ ಪ್ರಿಯರು. ಕೆಲವೊಮ್ಮೆ ಇತರರು ವಿಶ್ರಾಂತಿ ಪಡೆಯುವಾಗಲೂ ನೀವು ಕೆಲಸದಲ್ಲಿ ನಿರತರಾಗಿರುವಿರಿ. ಆದರೆ ಈ ವರ್ಷ ನಿಮಗೆ ತಿಳಿಸಿದ ಒಂದು ಸತ್ಯ: ಜೀವನದಲ್ಲಿ ಶ್ರಮದ ಜೊತೆಗೆ ವಿಶ್ರಾಂತಿಗೂ ಮಹತ್ವ ಇದೆ. ನಿಜವಾದ ಯಶಸ್ಸು ಕೇವಲ ಗುರಿ ಮುಟ್ಟುವುದಲ್ಲ, ಆದರೆ ಪ್ರಯಾಣದಲ್ಲೂ ಸಂತೋಷ ಕಾಣುವುದಾಗಿದೆ. ಭಾವನಾತ್ಮಕವಾಗಿ 2025 ಕೆಲವು ಬಿಕ್ಕಟ್ಟಿನ ವರ್ಷವಾಗಿತ್ತು. ಒಳಗೊಳಗೆ ನೋವು, ಆತಂಕ ಅಥವಾ ನಿರಾಶೆ ಎದುರಿಸಿದ ಸಂದರ್ಭಗಳು ಇರಬಹುದು. ಆದರೆ ಈಗ ನೀವು ಆ ಎಲ್ಲವನ್ನು ಬಿಟ್ಟು ಹೊಸ ಚಿಂತನೆಗೆ ತಿರುಗಿದ್ದೀರಿ. ನಿಮ್ಮ ಆತ್ಮಸ್ಥೈರ್ಯ ಈಗ ಹೊಸ ಬೆಳಕಿನಲ್ಲಿ ಬೆಳಗುತ್ತಿದೆ. ಆಧ್ಯಾತ್ಮಿಕವಾಗಿ ನೋಡಿದರೆ ಈ ವರ್ಷ ನಿಮ್ಮ ಮನಸ್ಸು ಧ್ಯಾನ, ಶಾಂತಿ ಮತ್ತು ನಂಬಿಕೆಯತ್ತ ತಿರುಗಿದೆ. ಶನಿಯ ಅನುಗ್ರಹದಿಂದ ನೀವು ಒಳಮನಸ್ಸಿನ ಬಲವನ್ನು ಕಂಡಿದ್ದೀರಿ. ಇನ್ನು ಮುಂದಿನ ವರ್ಷದಿಂದ ಈ ಆಧ್ಯಾತ್ಮಿಕ ಶಕ್ತಿ ನಿಮ್ಮ ಜೀವನದ ಮಾರ್ಗದರ್ಶಕವಾಗಲಿದೆ. ನಿಮ್ಮ ಬುದ್ಧಿಶಕ್ತಿ ಅತ್ಯಂತ ವ್ಯಾವಹಾರಿಕ. ನೀವು ಕನಸಿಗಿಂತ ಕ್ರಿಯೆಗೆ ಹೆಚ್ಚು ಪ್ರಾಮುಖ್ಯತೆ ನೀಡುವವರು. ಆದರೆ ಕೆಲವೊಮ್ಮೆ ಅತಿಯಾದ ಎಚ್ಚರಿಕೆಯಿಂದ ಅವಕಾಶಗಳನ್ನು ಕಳೆದುಕೊಂಡಿರಬಹುದು. ಮುಂದಿನ ವರ್ಷದಲ್ಲಿ ಹೊಸ ಅವಕಾಶಗಳು ಬಂದಾಗ ಧೈರ್ಯದಿಂದ ತೀರ್ಮಾನ ತೆಗೆದುಕೊಳ್ಳಿ. ಅದೇ ನಿಮಗೆ ಬದಲಾವಣೆ ತರಲಿದೆ. ಮಕರ ರಾಶಿಯವರ ವ್ಯಕ್ತಿತ್ವದಲ್ಲಿ ಒಂದು ವಿಶಿಷ್ಟತೆ ಇದೆ. ನೀವು ಮಾತನಾಡುವಷ್ಟೇ ಕೆಲಸದಲ್ಲಿ ಸತ್ಯತೆ ತೋರಿಸುವಿರಿ. ಜನರು ನಿಮ್ಮ ಮೇಲೆ ನಂಬಿಕೆ ಇಡುವುದಕ್ಕೆ ಇದೇ ಕಾರಣ. ಈ 45 ದಿನಗಳು ನಿಮ್ಮ ಮುಂದಿನ ವರ್ಷದ ಬುನಾದಿ. ನೀವು ಹಳೆಯ ತಪ್ಪುಗಳಿಂದ ಕಲಿತಿದ್ದೀರಿ. ಈಗ ಹೊಸ ಗುರಿಯತ್ತ ದೃಢತೆಯಿಂದ ಹೆಜ್ಜೆ ಹಾಕಬೇಕಾದ ಸಮಯ. ಈ ಅವಧಿಯಲ್ಲಿ ಕಾರ್ಯಪದ್ಧತಿ ರೂಪಿಸಿ, ಧ್ಯಾನಕ್ಕೆ ಸಮಯ ಕೊಡಿ, ಶನಿದೇವರಿಗೆ ಪ್ರಾರ್ಥನೆ ಮಾಡಿ. ಶನಿಯ ಕೃಪೆಯು ನಿಮ್ಮ ಶ್ರಮಕ್ಕೆ ಫಲ ನೀಡುತ್ತದೆ. ಆರೋಗ್ಯದ ದೃಷ್ಟಿಯಿಂದ ದೇಹದ ಚೈತನ್ಯವನ್ನು ಕಾಪಾಡಿಕೊಳ್ಳಿ. ನಡಿಗೆ, ಹಲವು ವ್ಯಾಯಾಮ, ನೀರಿನ ಸೇವನೆ ಇವು ನಿಮ್ಮ ಶಕ್ತಿ ಹೆಚ್ಚಿಸುತ್ತದೆ. ಮನಸ್ಸಿನ ಒತ್ತಡವನ್ನು ಶಾಂತ ಚಿಂತನೆಯಿಂದ ತಣಿಸಿಕೊಳ್ಳಿ. 2025 ನಿಮ್ಮ ಸಹನಶೀಲತೆಯ ವರ್ಷವಾಗಿದ್ದರೆ 2026 ನಿಮ್ಮ ಸಾಧನೆಯ ವರ್ಷವಾಗಲಿದೆ. ಈಗ ಎಲ್ಲವೂ ನಿಧಾನವಾಗಿ ಸರಿಯಾದ ದಿಕ್ಕಿನಲ್ಲಿ ನಡೆಯುತ್ತಿದೆ. ನಿಮಗೆ ತಡವಾಗಬಹುದು, ಆದರೆ ತಪ್ಪಾಗುವುದಿಲ್ಲ. ಶನಿಯ ಆಶೀರ್ವಾದ ನಿಮ್ಮೊಂದಿಗಿದೆ. ನೀವು ಮಕರ ರಾಶಿಯವರು. ನೆಲದಂತೆ ಸ್ಥಿರ, ಪರ್ವತದಂತೆ ದೃಢ. ಯಾವ ಗಾಳಿ ಬೀಸಿದರೂ ನಿಮ್ಮ ತಾಳ್ಮೆಯ ನೆಲೆ ಕದರಿಯುವುದಿಲ್ಲ. ನೀವು ಮಾತಿಗಿಂತ ಕ್ರಿಯೆ ಮೂಲಕ ಪ್ರಪಂಚವನ್ನು ಬದಲಾಯಿಸುವ ಶಕ್ತಿ ಹೊಂದಿರುವಿರಿ. ಈ 45 ದಿನಗಳನ್ನು ಧ್ಯಾನ, ಶ್ರಮ ಮತ್ತು ದೃಢ ನಂಬಿಕೆಯೊಂದಿಗೆ ಮುನ್ನಡೆಸಿ. ಮುಂದಿನ ವರ್ಷದಲ್ಲಿ ನೀವು ಮಾಡಿದ ಪ್ರತಿಯೊಂದು ಪ್ರಯತ್ನ ಫಲ ನೀಡುವುದು ಖಚಿತ. ಮಕರ ರಾಶಿ 2026 ಇಸ್ವಿ ಮುಂಚಿನ 45 ದಿನಗಳ ದೈವಿಕ ತಯಾರಿ ಮತ್ತು ಎಚ್ಚರಿಕೆ. ಮಕರ ರಾಶಿಯವರೇ, ನೀವು ಶಾಂತಿಯಾಗಿ, ನಿಧಾನವಾಗಿ, ದೃಢಪಥವಾಗಿ ಗುರಿಯನ್ನು ಮುಟ್ಟುವವರು.
ಜೀವನದಲ್ಲಿ ಏರಿಗೆಯೂ ಇಳಿಜಾರೆಯೂ ಇದ್ದರೂ ನೀವು ಯಾವತ್ತೂ ಬೆನ್ನು ತೋರಿಸುವವರಲ್ಲ. ಈಗ 2026 ಇಸ್ವಿ ಬರಲು ಉಳಿದಿರುವ ಈ 45 ದಿನಗಳು, ಇವು ನಿಮ್ಮ ಶ್ರಮದ ದಾರಿಗೆ ದೈವಿಕ ಬೆಳಕನ್ನು ಹರಿಸಲು ಬಂದಿರುವ ಅದ್ಭುತ ಅವಧಿ. ನಿಮ್ಮ ಅಧಿಪತಿ ಶನಿದೇವರು ನಿಯಮ, ಶಿಸ್ತು, ಸಹನೆಯ ಮೂಲಶಕ್ತಿ. ಅವರ ಶ್ರೇಷ್ಠ ಕೃಪೆ ಪಡೆಯಲು ಕಾಮೆಂಟ್ನಲ್ಲಿ ಓಂ ಶನಿಶ್ಚರಾಯ ನಮಃ ಎಂದು ಬರೆಯಿರಿ. ಗ್ರಹಚಲನೆಗಳ ಆಳದ ಪ್ರಭಾವ. ಶನಿಯ ಪ್ರಮುಖ ಚಲನೆ. ಈ 45 ದಿನಗಳಲ್ಲಿ ಶನಿ ನಿಧಾನವಾಗಿ ತನ್ನ ಬಲಸ್ಥಾನದಲ್ಲಿರುವುದರಿಂದ ನಿಮಗೆ ಅತ್ಯಂತ ಗಾಢವಾದ ಕರ್ತವ್ಯ ಭಾವ ಬೆಳೆಯುತ್ತದೆ. ಕಳೆದ ಕಾಲದ ಕಷ್ಟಗಳು ಜಾರಿ ಹೋಗುವ ಸೂಚನೆ. ನಿಮ್ಮ ಶ್ರಮಕ್ಕೆ ದಿವ್ಯ ಫಲ ಬರಲು ಆಕಾಶದ ಶಕ್ತಿಗಳು ಸೇರುತ್ತಿವೆ. ಗುರು ನಿಮಗೆ ದಿವ್ಯ ಸಹಕಾರ ನೀಡುತ್ತಾನೆ. ಗುರು ಪಂಚಮ ಸ್ಥಾನದಿಂದ ಜ್ಞಾನ, ದಿಕ್ಕು, ಗುರಿ, ದೃಷ್ಟಿಕೋನ ಎಲ್ಲಕ್ಕೂ ಹೊಸ ಆಯಾಮ ನೀಡುತ್ತಾನೆ. ನಿಮ್ಮ ತೀರ್ಮಾನಗಳು ಅತ್ಯಂತ ಪ್ರಭಾವಶಾಲಿಯಾಗುತ್ತವೆ. ಕುಜನು ಚುರುಕು ಚಲನೆ ಮಾಡುತ್ತಿರುವುದು. ಕುಜನ ಚಲನೆಯಿಂದ ಕೆಲಸದಲ್ಲಿ ವೇಗ, ಉತ್ಸಾಹ, ಹೊಸ ಆವಿಷ್ಕಾರಗಳು ಸಾಧ್ಯ. ಆದರೆ ಅತಿಯಾದ ಹಠವು ಸಂಬಂಧಗಳಲ್ಲಿ ಗೊಂದಲ ತರಬಹುದು. ನಿಶ್ಚಲ ಮನಸ್ಸು ಅಗತ್ಯ. ಶುಕ್ರ ಚಂದ್ರನ ಸಂವೇದನಾಶೀಲ ಶಕ್ತಿ. ಈ ಅವಧಿಯಲ್ಲಿ ಭಾವನೆಗಳು ಕೆಲವೊಮ್ಮೆ ಏರುಪೇರುಗೊಳ್ಳಲಿವೆ. ಧ್ಯಾನ ಮತ್ತು ಮೌನ ನಿಮ್ಮ ಮನಸ್ಸಿಗೆ ಸಮತೋಲನ ನೀಡುವ ಮಂತ್ರ. ಮೊದಲ ಎಚ್ಚರಿಕೆ: ಒಂದೇ ವೇಳೆ ಎರವು ಕೆಲಸ ಹಿಡಿಯಬೇಡಿ. ಮಕರ ರಾಶಿಯವರು ಜವಾಬ್ದಾರಿಯ ಮೂರ್ತಿಗಳು. ಆದರೆ ಈ 45 ದಿನಗಳಲ್ಲಿ ಹೆಚ್ಚು ಜವಾಬ್ದಾರಿ ತಾಳಿದರೆ ಶಕ್ತಿ ಉದುರುಪು. ಪ್ರತಿ ಕೆಲಸಕ್ಕೆ ಸ್ಪಷ್ಟ ಆದ್ಯತೆ ನೀಡಿ. ಒಂದು ಪೂರ್ಣಗೊಳಿಸಿ ನಂತರ ಮತ್ತೊಂದನ್ನು ಹಿಡಿಯಿರಿ. ಎರಡನೇ ಎಚ್ಚರಿಕೆ: ಆರೋಗ್ಯವನ್ನು ಕಡೆಗಣಿಸಬೇಡಿ. ಶನಿ ಚಂದ್ರನ ಚಲನೆಯಿಂದ ನಿದ್ರೆ ಕಡಿಮೆ, ನಸುಬುಗು, ಶಕ್ತಿ ಲೋಪ ಇವು ಕಾಣಬಹುದು. ಪಾಲನೆ: ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ 5 ನಿಮಿಷ ಗಾಢ ಉಸಿರಾಟ ದಿನಪೂರ್ತಿ ಶಾಂತಿ ನೀಡುತ್ತದೆ. ಕಾರ್ಯಕ್ಷೇತ್ರ: ಮಕರ ರಾಶಿಯವರ ಕೆಲಸದ ಭಾಗ್ಯ ಈ ಅವಧಿಯಲ್ಲಿ ಬಹಳ ಬಲವಾಗುತ್ತದೆ. ಶನಿ ಗುರು ಸಂಯುಕ್ತ ಪ್ರಭಾವದಿಂದ ಹುದ್ದೆ ಏರಿಕೆಯ ಸಾಧ್ಯತೆ, ಹಿರಿಯರಿಂದ ಗುರುತಿನ ಚಿಹ್ನ, ವಿಸ್ತರಣೆ ಅಥವಾ ದೊಡ್ಡ ಯೋಜನೆ, ಹೊಸ ಜವಾಬ್ದಾರಿ ಇವೆಲ್ಲ ನಿಮ್ಮತ್ತ ಬರುತ್ತವೆ. ಆದರೆ ಕೆಲಸದಲ್ಲಿ ತಡವಾದರೂ ಆತಂಕ ಬೇಡ. ಶನಿ ತಡ ಮಾಡುವವನು, ಆದರೆ ತಡಿಸಿದರೂ ತಪ್ಪಿಸುವನಿಲ್ಲ. ನಿಮ್ಮ ಶ್ರಮಕ್ಕೆ ಫಲ ಬರಲಿದೆ. ಹಣಕಾಸು: ಹಣಕಾಸಿನ ಕ್ಷೇತ್ರದಲ್ಲಿ ಸ್ಥಿರತೆ ನಿಧಾನವಾಗಿ ರೂಪುಗೊಳ್ಳುತ್ತದೆ. ಹಳೆಯ ಬಾಕಿಗಳ ಪರಿಹಾರ, ಬಂಡವಾಳದ ಪೂರೈಕೆ, ಸಂಗ್ರಹದಲ್ಲಿ ಏರಿಕೆ ಇವೆಲ್ಲ ಲಭಿಸಬಹುದು. ಆದರೆ ಹೊಸ ಹೂಡಿಕೆ ಕೈಗೊಳ್ಳುವಾಗ ವಿಶೇಷ ಜಾಗೃತಿ ಅಗತ್ಯ. ಕುಜ ಮತ್ತು ಶುಕ್ರನ ಚಲನೆಯಿಂದ ಆಕರ್ಷಣೆ ಹೆಚ್ಚು ಕಾಣಬಹುದು. ನೇರವಾಗಿ ಹಾರಿಬಿಡದೆ ವಿಶ್ಲೇಷಣೆ ಮಾಡಿ. 2026 ಇಸ್ವಿ ಪ್ರಾರಂಭದ ವೇಳೆಗೆ ಹಣಕಾಸು ಹಾದಿ ಸ್ಪಷ್ಟವಾಗುತ್ತದೆ. ಸಂಬಂಧ ಮತ್ತು ಕುಟುಂಬ: ಶುಕ್ರಚಂದ್ರನ ಅಲೆಗಳು ನಿಮ್ಮ ಮನಸ್ಸನ್ನು ಸಂವೇದನಾಶೀಲಗೊಳಿಸುತ್ತವೆ. ಸಂಬಂಧಗಳಲ್ಲಿ ಮೃದು ಸ್ವಭಾವ ಇರಲಿ. ನಿಮ್ಮ ಶಂಕೆಗಳನ್ನು ನೇರವಾಗಿ ಹೇಳುವುದಕ್ಕಿಂತ ಗಮನದಿ ಕೇಳುವ ಗುಣ ನಿಮ್ಮ ಬಂಧವನ್ನು ಗಾಢಗೊಳಿಸುತ್ತದೆ. ಕುಟುಂಬದಲ್ಲಿ ಹಿರಿಯರ ದಾರಿದೀಪ ಸಲಹೆ ಅತ್ಯಂತ ಉಪಯುಕ್ತ. ಶನಿವಾರದ ದಿನ ಎಳ್ಳಿನ ದೀಪ ಹಚ್ಚಿದರೆ ಮನಃಶಾಂತಿ, ಗೃಹಶಾಂತಿ ವೃದ್ಧಿಯಾಗುತ್ತದೆ. ಆರೋಗ್ಯ: ಶನಿಚಂದ್ರ ಸಂಯುಕ್ತ ಶಕ್ತಿಯಿಂದ ಬೆನ್ನೆಲುಬಿನ ನೋವು, ಶಕ್ತಿ ಲೋಪ, ನಿದ್ರೆ ಏರುಪೇರು ಕಾಣಬಹುದು. ಪಾಲನೆ: ಹಸಿರು ತರಕಾರಿ, ಸರಿಯಾದ ನೀರಿನ ಸೇವನೆ, ಮೃದುವಾದ ವ್ಯಾಯಾಮ, ರಾತ್ರಿ ಮೊಬೈಲ್ ಸ್ಕ್ರೀನ್ ಕಡಿಮೆ ಇವು ಅತ್ಯಗತ್ಯ. ಆಧ್ಯಾತ್ಮಿಕ ಮಾರ್ಗದರ್ಶನ: ಮಕರ ರಾಶಿಗೆ ಆಧ್ಯಾತ್ಮ ಅಂದರೆ ಜೀವನದ ದಿಕ್ಕು. ಈ 45 ದಿನಗಳಲ್ಲಿ ಪ್ರತಿ ಬೆಳಗ್ಗೆ ಓಂ ಶನಿಶ್ಚರಾಯ ನಮಃ ಎಂದು ಜಪಿಸಿದರೆ ಶನಿಯ ಕೃಪೆ ನಿಮ್ಮ ಮಾರ್ಗವನ್ನು ಪ್ರಕಾಶಗೊಳಿಸುತ್ತದೆ. ಶನಿವಾರದ ದಿನ ಕಟ್ಟು ಎಳ್ಳಿನ ದಾನ, ದೀಪ ಹಚ್ಚುವುದು, ಹಿರಿಯರಿಗೆ ಸೇವೆ ಇವು ಗಾಢ ಫಲ ನೀಡುತ್ತವೆ. ಧ್ಯಾನ, ಮೌನ, ನಿಯಮ ಇವೇ ನಿಮ್ಮ ದೈವಿಕ ಆಯುಧ. ಮನಸ್ಸಿನ ತಯಾರಿ: ಈ ಅವಧಿಯು 2026 ಇಸ್ವಿಯ ಮಹಾ ಶುಭಾರಂಭಕ್ಕೆ ನೆಲೆ. ನಿಮ್ಮ ಗುರಿಗಳನ್ನು ಬರೆದು ಅವುಗಳನ್ನು ಕ್ರಮಬದ್ಧವಾಗಿ ಅನುಸರಿಸಿ. ಶನಿ ನಿಮಗೆ ಶಿಸ್ತು ನೀಡುತ್ತಾನೆ, ಗುರು ದಿಕ್ಕು ನೀಡುತ್ತಾನೆ, ಕುಜ ಶಕ್ತಿ ನೀಡುತ್ತಾನೆ. ಈ ತ್ರಿಕೋಣವೇ ನಿಮ್ಮ ಯಶಸ್ಸಿನ ದಾರಿ. ಫಲಾನುಭವ: ಈ 45 ದಿನಗಳ ಅಂತ್ಯಕ್ಕೆ ಮನಸ್ಸು ಶಾಂತವಾಗುತ್ತದೆ. ಕಾರ್ಯಕ್ಷೇತ್ರದಲ್ಲಿ ಗೌರವ ಹೆಚ್ಚುತ್ತದೆ. ಹಣಕಾಸು ಸುಧಾರಣೆ ಕಾಣುತ್ತದೆ. ಸಂಬಂಧಗಳು ಸುಧಾರಿಸಿ ಗಾಢವಾಗುತ್ತವೆ. ದೈವಿಕ ಬೆಳಕು ನಿಮಗೆ ದಿಕ್ಕು ತೋರುತ್ತದೆ. ಮಕರ ರಾಶಿಯವರೇ, ನಿಮ್ಮ ನಿಜವಾದ ಶಕ್ತಿ ನಿಯಮ ಪ್ಲಸ್ ಶ್ರಮ ಪ್ಲಸ್ ನಿಶ್ಚಲ ಮನಸ್ಸು. ಈ ದೈವಿಕ ಗುಣಗಳಿಂದ 2026 ಇಸ್ವಿ ನಿಮಗೆ ಚಿಗುರುವ ವರ್ಷವಾಗುತ್ತದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಾಮೆಂಟ್ ಮೂಲಕ ತಿಳಿಸಿ. ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳು ನಮ್ಮ ಚಾನಲ್ನಲ್ಲಿ ಲಭ್ಯವಿರುತ್ತವೆ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ,
ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.